ಇಂದಿನ ಡಿಜಿಟಲ್ ದುನಿಯಾದಲ್ಲಿ ಬಹುತೇಕರ ಬಳಿಯೂ ಎರಡಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಹೊಂದಿರುತ್ತಾರೆ. ಆದರೆ ಒಬ್ಬರು ಎಷ್ಟು ಸಿಮ್ ಕಾರ್ಡ್ ಹೊಂದಿರಬೇಕು ಎಂಬುದು ಗೊತ್ತಿರಲ್ಲ. ಕೆಲವರು ಎರಡಕ್ಕಿಂತ ಅಧಿಕ ಸಿಮ್ ಕಾರ್ಡ್ ಖರೀದಿಸಿ ಕೆಲವೊಮ್ಮೆ ಸಂಕಷ್ಟಕ್ಕೆ ಸಿಲುಕ್ತಾರೆ. 2023ರ ದೂರಸಂಪರ್ಕ ಕಾಯ್ದೆ ಒಬ್ಬ ವ್ಯಕ್ತಿಯು ಗರಿಷ್ಠ ಎಷ್ಟು ಸಿಮ್ ಕಾರ್ಡ್ ಹೊಂದಿರಬೇಕು ಎಂಬುದನ್ನು ತಿಳಿಸುತ್ತದೆ. ಸಿಮ್ ಸಂಬಂಧ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಉಲ್ಲಂಘನೆ ಬಗ್ಗೆ ದೂರಸಂಪರ್ಕ ಕಾಯ್ದೆ ತಿಳಿಸುತ್ತದೆ. ನಿಯಮ ಉಲ್ಲಂಘನೆಗೆ ಶಿಕ್ಷೆ ಅಥವಾ ದಂಡಕ್ಕೆ ಗುರಿಯಾಗಬಹುದು. ಕೆಲವು ಪ್ರಕರಣಗಳಲ್ಲಿ 2 ಶಿಕ್ಷೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಬಳಕೆದಾರ ವಾಸಿಸುವ ಸ್ಥಳದ ಆಧಾರದ ಮೇಲೆ ಗರಿಷ್ಠ ಸಿಮ್ ಹೊಂದೋದನ್ನ ನಿರ್ಧರಿಸಲಾಗುತ್ತದೆ. ಭಾರತದ ಒಬ್ಬ ವ್ಯಕ್ತಿ ಗರಿಷ್ಠ 9 ಸಿಮ್ ಕಾರ್ಡ್ ಖರೀದಿಸಬಹುದಾಗಿದೆ. ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಮಿತಿಯನ್ನ 6ಕ್ಕೆ ಇಳಿಸಲಾಗಿದೆ. ಸಿಮ್ ದುರ್ಬಳಕೆಯನ್ನ ನಿಯಂತ್ರಿಸಲು ಈ ನಿಯಮ ತರಲಾಗಿದೆ. ಓರ್ವ ಬಳಕೆದಾರ ನಿಗದಿತ ಮಿತಿ ಹೆಚ್ಚು ಸಿಮ್ ಹೊಂದುವ ಮೂಲಕ ಮೊದಲ ಬಾರಿ ನಿಯಮ ಉಲ್ಲಂಘನೆ ಮಾಡಿದರೆ 50,000 ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತದೆ. ಮತ್ತೆ ತಪ್ಪು ಮರುಕಳಿಸಿದ್ರೆ ದಂಡದ ಮೊತ್ತ ಏರಿಕೆಯಾಗುತ್ತಾ ಹೋಗ್ತಿದೆ. ದೂರ ಸಂಪರ್ಕ ಕಾಯ್ದೆಯ ಪ್ರಕಾರ 2 ಲಕ್ಷದವರೆಗೂ ದಂಡಕ್ಕೆ ತುತ್ತಾಗಬೇಕಾಗುತ್ತದೆ. 2023ರ ಹೊಸ ದೂರ ಸಂಪರ್ಕ ಕಾಯ್ದೆ ಸಿಮ್ ಕಾರ್ಡ್ ಖರೀದಿಸುವ ವೇಳೆ ಮಾರಾಟಗಾರ ಹಲವು ಕಠಿಣ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದೇ ರೀತಿ ಖರೀದಿದಾರ ಅಗತ್ಯ ದಾಖಲೆಗಳನ್ನು ನೀಡಬೇಕಾಗುತ್ತದೆ. ಈ ನಿಯಮ ಉಲ್ಲಂಘನೆಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 50 ಲಕ್ಷ ರೂಪಾಯಿ ಅಥವಾ ಎರಡನ್ನೂ ವಿಧಿಸಬಹುದು. ಟೆಲಿಕಾಂ ಆಪರೇಟರ್ಗಳ ಮೂಲಕ ತಮ್ಮ ಹೆಸರಿನಲ್ಲಿ ಗುರುತಿನ ದಾಖಲೆಯಡಿ ಎಷ್ಟು ಸಿಮ್ ಕಾರ್ಡ್ ಇದೆ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಿಮ್ಮ ಹೆಸರಿನಲ್ಲಿ ಬೇರೆಯಾದರೂ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿದ್ದಾರಾ ಎಂಬುದನ್ನು ತ್ವರಿತವಾಗಿ ತಿಳಿದುಕೊಳ್ಳಲು ಸಾಧ್ಯ. ಟೆಲಿಕಾಂ ಆಪರೇಟರ್ಗಳನ್ನು ಸಂಪರ್ಕಿಸುವ ಮೂಲಕ ಸಿಮ್ ಬಳಕೆ ಬಗ್ಗೆ ತಿಳಿದುಕೊಳ್ಳಲು ದೂರಸಂಪರ್ಕ ಇಲಾಖೆಯ ಪೋರ್ಟಲ್ ಸಹಾಯ ಮಾಡುತ್ತದೆ. ಒಂದು ವೇಳೆ ನಿಮ್ಮ ಬಳಿ ನಿಗದಿತಕ್ಕಿಂತ ಹೆಚ್ಚಿನ ಸಿಮ್ ಕಾರ್ಡ್ ಹೊಂದಿದ್ರೆ ದೂರಸಂಪರ್ಕ ಇಲಾಖೆ ಬಳಕೆದಾರರಿಗೆ 2021ರಿಂದ ಕೆಲವು ಆಯ್ಕೆಗಳನ್ನು ನೀಡುತ್ತದೆ. ಕಾರ್ಡ್ ಸರೆಂಡರ್ ಮಾಡೋದು, ಸಂಪರ್ಕ ಕಡಿತಗೊಳಿಸೋದು ಮತ್ತು ವರ್ಗಾವಣೆಯ ಆಯ್ಕೆಯನ್ನು ನೀಡಲಾಗುತ್ತದೆ. ಇದು ನಿಯಮ ಪಾಲನೆ ಮಾಡಲು ಸಹಾಯ ಮಾಡುತ್ತದೆ. ಇದನ್ನು ಸಿಮ್ ಕಾರ್ಡ್ಗಳ ಮರುಪರಿಶೀಲನೆಗೆ ಅಂತ ಕರೆಯಲಾಗುತ್ತದೆ. ಬಳಕೆಯಾಗದ ಸಿಮ್ ಬಗ್ಗೆಯೂ ದೂರಸಂಪರ್ಕ ಇಲಾಖೆ ನಿರಂತರವಾಗಿ ಮಾಹಿತಿಯನ್ನು ಕಲೆ ಹಾಕ್ತಿರುತ್ತದೆ. ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ ಇವೆ ಎಂಬುದನ್ನು ತಿಳಿದುಕೊಳ್ಳಲು ದೂರಸಂಪರ್ಕ ಇಲಾಖೆ ಸಾತಿ ಎಂಬ ಪೋರ್ಟಲ್ ಆರಂಭಿಸಿದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಸಿಮ್ ಕಾರ್ಡ್ ನೋಂದಣಿಯಾಗಿದೆ ಎಂಬುದನ್ನು ಮನೆಯಲ್ಲಿಯೇ ಕುಳಿತು ತಿಳಿದುಕೊಳ್ಳಬಹುದಾಗಿದೆ. ಹೇಗೆ ಚೆಕ್ ಮಾಡೋದು ಅನ್ನೋದರ ಮಾಹಿತಿ ಇಲ್ಲಿದೆ. ಮೊದಲ ಸಂಚಾರ ಸತಿ ವೆಬ್ ಪುಟಕ್ಕೆ ಭೇಟಿಯನ್ನು ನೀಡಿ. www.sancharasati.gov.in ಗೆ ಹೋಗಬೇಕು. ಹೋಮ್ ಪೇಜ್ನಲ್ಲಿ ಕಾಣಿಸುವ ಚೂಸ್ ಯುವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಲ್ಲಿ ಕಾಣಿಸುವ ಬಾಕ್ಸ್ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ. ಕೆಳಗೆ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ. ನಂತರ ನಿಮ್ಮ ಫೋನ್ಗೆ ಬರುವ OTPಯನ್ನು ಎಂಟ್ರಿ ಮಾಡಿ. ಈಗ ಹೊಸ ಪುಟ ತೆರೆದುಕೊಳ್ಳುತ್ತದೆ. ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಮೊಬೈಲ್ ಸಂಖ್ಯೆಗಳ ಪಟ್ಟಿಯು ಕಾಣಿಸುತ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.